ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಬಂದು ಇವತ್ತು ಹುಣಸೆಹಣ್ಣಿನ ಚಿತ್ರಾನ್ನ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಸ್ಟವ್ ಹಚ್ಕೋತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಪಾತ್ರೆ ಬಿಸಿ ಆದ ನಂತರ ನಾನು ಮೆಂತೆ ಮತ್ತು ಜೀರಿಗೆಯನ್ನು ಹುರ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗಿದೆ ಇವಾಗ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಲೆ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ, ಹಾಗಾಗಿ ಎಣ್ಣೆಲೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಮತ್ತು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗ್ತಿದೆ. ಅದು ನೋಡಬಹುದು, ಕಲರ್ ಚೇಂಜ್ ಆಗ್ತಿದೆ, ಈರುಳ್ಳಿ ಕಲರ್. ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗಾಗಿ ಈಗ ಉಪ್ಪು ಹಾಕೋತಾ ಇದ್ದೀನಿ. ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಹಾಕ್ಕೊಳ್ಳಿ. ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಉಪ್ಪು ಹಾಕ್ಕೊಂಡು ಎಲ್ಲ ಮಿಶ್ರಣ ಆಗಬೇಕು ಅದಕ್ಕೆ. ಮತ್ತು ಮೆಂತೆ ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗಬೇಕು. ಇವಾಗ ನಾನು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ. ಇವಾಗ ಹುಣಸೆ ರಸ ಹಾಕೋತಾ ಇದ್ದೀನಿ. ಇವಾಗ ಅದನ್ನು ಗಟ್ಟಿ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅಂದರೆ ಕೈ ಆಡಬೇಕು. ಅದನ್ನು ಹಾಗೆ ಬಿಟ್ಟರೆ ಅದು ಸೀದೋಗುತ್ತೆ. ಅದು ಗಟ್ಟಿ ಆಗೋವರೆಗೂ ಕೂಡ ತಳ ಹಿಡಿದಂಗೆ ನೋಡ್ಕೋಬೇಕು. ಕೈ ಆಡ್ತಾ ಇರಬೇಕು. ಇವಾಗ ನಾನು ಕೈ ಆಡ್ತಾ ಇದ್ದೀನಿ. ಇವಾಗ ಹಾಕಿದೆ, ಕುದೀತಾ ಇದೆ, ನೋಡ್ಬೋದು ನೀವು. ಗಟ್ಟಿ ಆಗಿದೆ ಅದು. ಗಟ್ಟಿ ಆಗ್ತಾ ಇದೆ ಅದು. ಇವಾಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಅನ್ನ ಪುಡಿ ಮಾಡಿ ಇಟ್ಕೊಂಡಿಲ್ಲ, ಯಾಕಂದರೆ ನಾನು ಯೂಸ್ ಮಾಡಿರೋ ಅಕ್ಕಿ ಒಂದು ಸೊಸೈಟಿ ಅಕ್ಕಿ. ಅದರಿಂದ ಅದು ಹೆಪ್ಪು ಹಾಗಾಗೆ ಇದೆ. ಅದರಿಂದ ನಾನು ಹಾಗಾಗಿ ಹಾಕ್ತಾಯಿದ್ದೀನಿ. ಇವಾಗ ಅದನ್ನೆಲ್ಲ ಬೆರೆಸಿದ್ದೀನಿ. ಪೂರ್ತಿ ಕಲಿಸ್ಕೊಂಡಿದ್ದೀನಿ ಎಲ್ಲನೂ ಪೂರ್ತಿ. ಈ ಕ್ವಾಂಟಿಟಿ ಬಂದು ಇಬ್ಬರಾಳು ಊಟ ಮಾಡ್ಬೋದು. ಇಬ್ಬರಾಳ್ಗಾಗೋಷ್ಟು ಕ್ವಾಂಟಿಟಿ. ಇವಾಗ ಚಿತ್ರಾನ್ನ ರೆಡಿಯಾಗಿದೆ.